ಮಲೆನಾಡಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಹವಾ ಇದೇ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಈಗಷ್ಟೇ ಈಶ್ವರಪ್ಪನವರು ಮಾತನಾಡಿದ್ದನ್ನ ಗಮನಿಸ್ತಾ ಇದ್ವಿ. ನೋಡಿ, ಗೋಪಾಲ್ಜಿ ಕರೆ ಮಾಡಿದ್ರು. ಗೋಪಾಲ್ಜಿ ಅವರಿಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಮಾಧ್ಯಮದ ಮುಂದೆನೆ ಮಾತನಾಡ್ಬಿಟ್ರು ಈಶ್ವರಪ್ಪನವರು. ಅಂದ್ರೆ ಗೋಪಾಲ್ಜಿ ಅವ್ರು ನನ್ನ ಕಾಲ್ ಮಾಡಿದ್ದಾರೆ, ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಹೋಗು ಅಂತ ಹೇಳಿ ಒತ್ತಡ ಹೇರ್ತಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ಸಂದೇಶ ರವಾನೆ ಮಾಡಿದ್ರು. ಅಲ್ಲಿಗೆ ಈಶ್ವರಪ್ಪನವ್ರು ಹೋಗೋದಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಕಾರ್ಯಕ್ರಮ ಅಂತೂ ಯಥಾವತ್ತಾಗಿ ನಡೀತಾ ಇದೆ. ಪ್ರಧಾನಿ ಆಗಮನಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಶಿವಮೊಗ್ಗ. ಮಧ್ಯಾಹ್ನ 3 ಗಂಟೆಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ ಸಂಸದ ರಾಘವೇಂದ್ರ ಅವರ ಪರವಾಗಿ ಹಾಲಿ ಸಂಸದರು ಕೂಡ ಹಾಗೆ ಬಿಜೆಪಿಯಿಂದ ಮತ್ತೊಂದು ಬಾರಿಗೆ ಕಣಕ್ಕಿಳಿದವರು ಕೂಡ ರಾಘವೇಂದ್ರ ಅವರ ಪರವಾಗಿ ಪ್ರಧಾನಿ ಮೋದಿ ಪ್ರಚಾರವನ್ನ ಮಾಡಲಿದ್ದಾರೆ. ಸರಿಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನ ಸೇರಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಮಲೆನಾಡು ಭಾಗ ಶಿವಮೊಗ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ ಶಿಕಾರಿಯನ್ನ ಇವತ್ತು ನಡೆಸಲಿಕ್ಕೆ ಆಗಮಿಸುತ್ತಿದ್ದಾರೆ. ಕೇವಲ ಶಿವಮೊಗ್ಗ ಮಾತ್ರವಲ್ಲ, ಸುತ್ತಮುತ್ತಲ ಮಧ್ಯ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳು, ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಮೋದಿ ಅಲೆ ವ್ಯಾಪಿಸಬಹುದು ಅನ್ನೋ ಚಿಂತನೆ ಇದ್ದೇ ಇದೆ. ಮಧ್ಯಾಹ್ನ 3 ಗಂಟೆಗೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶದಲ್ಲಿ 1 ಲಕ್ಷ ಆಸನದ ವ್ಯವಸ್ಥೆ, 1 ಲಕ್ಷಕ್ಕೂ ಅಧಿಕ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅನ್ನೋ ನಿರೀಕ್ಷೆ ಇದೆ. ರಿಪಬ್ಲಿಕನ್ ನಡೆದ ಅತಿ ದೊಡ್ಡ ತಂಡ ಮೋದಿಯವರ ಈ ಕಾರ್ಯಕ್ರಮದ ಇಂಚಿಂಚು ಮಾಹಿತಿಯನ್ನ ನಿಮ್ಮವರೆಗೂ ತಲುಪಿಸ್ತಾ ಇದೆ. ನಮ್ಮ 3 ಸಹೋದ್ಯೋಗಿಗಳು ದವೇತ್ ಹಾಗೆ ಶಿವಮೊಗ್ಗ ಪ್ರತಿನಿಧಿಯಾದ ಭೀಮಾನಾಯಕ್ ಹಾಗೆ ವಿಠಲ್, 3 ಕೂಡ ಗ್ರೌಂಡ್ ರಿಪೋರ್ಟ್ ನಿಮ್ಮವರೆಗೂ ತಲುಪಿಸ್ತಾ ಇದ್ದಾರೆ. ಸದ್ಯಕ್ಕೆ ಇಬ್ಬರು ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ, ಭೀಮಾನಾಯಕ್ ಹಾಗೆ ವಿಠಲ್. ಸಮಾವೇಶ ನಡೆಯೋ ಜಾಗದಿಂದ ಭೀಮಾನಾಯಕ್ ಹಾಗೆ ಏರ್ಪೋರ್ಟ್ ಬಳಿಯಿಂದ ವಿಠಲ್. ಮೊದಲನೇದಾಗಿ ಭೀಮಾನಾಯಕ್, ನಿಮ್ಮನ್ನು ಮಾತನಾಡ್ತೀನಿ. ಯಾವ ರೀತಿ ಇದೆ ಸಿದ್ಧತೆಗಳು? 1 ಲಕ್ಷ ಆಸನದ ವ್ಯವಸ್ಥೆ, ಅಷ್ಟು ಜನ ಸೇರ್ತಾರಾ ಅಥವಾ ಇನ್ನೂ ಹೆಚ್ಚಿನ ಜನ ಸೇರೋ ಸಾಧ್ಯತೆಗಳಿದೆಯಾ? ಸ್ಮಿತಾ, ಪ್ರಧಾನಿಗಳ ಆಗಮನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಜನರು ಸಹ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರ್ತಿರುವಂಥದ್ದು. ಈಗಾಗಲೇ ಯುವಕರು ಸಹ ತುಂಬ ಜನ ಬಂದಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬಂದಿರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ವಿಶೇಷ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಈ ಬಾರಿಯ ಕಾರ್ಯಕ್ರಮದಲ್ಲಿ. ಫಸ್ಟ್ ಟೈಮ್ ವೋಟರ್ಸ್ ಏನಿದ್ದಾರೆ, ಫಸ್ಟ್ ಟೈಮ್ ವೋಟರ್ಸ್ಗಳಿಗೆ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಪ್ರಧಾನಿಗಳು ಇಲ್ಲಿ ಬರ್ತಾರೆ, ತೆರೆದ ವಾಹನದಲ್ಲಿ ಇಲ್ಲಿ 500 ಮೀಟರ್ಗಳೇನಿದೆ ಅಲ್ಲಿ ಸ್ಟೇಜ್ ಶೋ ನಡೆಸ್ತಾರೆ. ಅವರನ್ನು ಹತ್ತಿರದಿಂದ ನೋಡಲಿಕ್ಕೆ ಯುವಕರಿಗೆ, ಮೊದಲ ಮತದಾರರೇನಿದ್ದಾರೆ ಫಸ್ಟ್ ಟೈಮ್ ವೋಟರ್ಸ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಸುಮಾರು ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಆಗಮಿಸ್ತಿರುವಂಥದ್ದು. ಎಲ್ಲೆಲ್ಲೂ ನೋಡಿದ್ರು ಮೋದಿ 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 ಎನ್ನುವ ಘೋಷಣೆಯನ್ನು ಕೇಳಿ ಬರ್ತಿರುವಂಥದ್ದು. ಸಾಕಷ್ಟು ಜನರು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಪೊಲೀಸ್ ಬಿಗಿ ಬಂದೋಬಸ್ತ್ ಆಗಿರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 3 ಜನ SP ಗಳ ನೇತೃತ್ವದಲ್ಲಿ 5 ಜನ ಅಡಿಷನಲ್ SP, 1000ಕ್ಕೂ ಹೆಚ್ಚು ಜನ ಪೊಲೀಸರು, ಹಾಗೆ CRPF ಬೆಟಾಲಿಯನ್, ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಎಲ್ಲ ರೀತಿಯ ಬಿಗಿ ಬಂದೋಬಸ್ತ್ನೊಂದಿಗೆ ಪ್ರಧಾನಿಗಳ ಕಾರ್ಯಕ್ರಮ ನಡೆಯುತ್ತಿರುವಂಥದ್ದು. ಸಾಕಷ್ಟು ಸಂಖ್ಯೆ 3 ಗಂಟೆಗೆ ಪ್ರಧಾನಿಗಳು ಶಿವಮೊಗ್ಗಕ್ಕೆ ಆಗಮಿಸ್ತಾರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರಷ್ಟು ಜನರು ಈಗಾಗಲೇ ಬಂದಾಗಿರುವಂಥದ್ದು. ಅಂದರೆ ದಾವಣಗೆರೆ ಆಗಿರ್ಬೋದು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರಿನ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿದ್ದಾರೆ. 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪ್ರಚಾರವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡ್ತಿರುವಂಥದ್ದು. ತೆಲಂಗಾಣದಿಂದ ನೇರವಾಗಿ ವಿಶೇಷ ವಿಮಾನದ ಮೂಲಕ ಶಿವಮೊಗ್ಗ ಸೋಗಾನೆ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿಂದ ಸುಮಾರು 8 ಕಿಲೋಮೀಟರ್ ಇರುವಂಥದ್ದು ಶಿವಮೊಗ್ಗದ ಅಲ್ಲಮಪ್ರಭು ಮೈದಾನ. ಅಲ್ಲಿಂದ 8 ಕಿಲೋಮೀಟರ್ ವೆಹಿಕಲಲ್ಲಿ ಬರ್ತಾರೆ. ವೆಹಿಕಲ್ ನಂತರದಲ್ಲಿ ಅವರು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗಾಗಿ ಇನ್ನು ಸ್ಟೇಜ್ ಮಧ್ಯೆ ಸುಮಾರು 500 ಮೀಟರಷ್ಟು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇಲ್ಲಿ ತೆರೆದ ವಾಹನದಲ್ಲಿ, ವಿಶೇಷ ವಾಹನದಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಸ್ಟೇಜ್ ಶೋ ಅನ್ನು ಮಾಡ್ತಾರೆ. ತದನಂತರದಲ್ಲಿ ಇಲ್ಲಿಂದ ಅವರು ನೇರವಾಗಿ ವೇದಿಕೆಗೆ ಹೋಗ್ತಾರೆ. ವೇದಿಕೆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡುವಂಥದ್ದು. ಹಾಗಾಗಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಮುಖ ನಾಯಕರು ಬರ್ತಾರೆ. ಈಗಾಗಲೇ BS ಯಡಿಯೂರಪ್ಪನವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಈಗಾಗಲೇ ಶಿವಮೊಗ್ಗದಲ್ಲಿ ಬೀಡುಬಿಟ್ಟಿರುವಂಥದ್ದು. ಸಂಸದರು ಆಗಲೇ ಬಂದು ವೇದಿಕೆಯನ್ನು ಪರಿಶೀಲನೆಯನ್ನು ನಡೆಸಿ ಹೋಗಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಲೆನಾಡು ಜಿಲ್ಲೆ ಪ್ರಧಾನಿಗಳನ್ನು ಸ್ವಾಗತಿಸಲಿಕ್ಕೆ ಸಜ್ಜಾಗಿರುವಂಥದ್ದು. ಸ್ಮಿತಾ, ರೈಟ್ ಟಚಲ್ಲಿ ಇರಿ, ಸಂಪರ್ಕದಲ್ಲೇ ಇರಿ ಭೀಮಾ ನಾಯಕ್. ಹಾಗೆ ವಿಠಲ್ ಏರ್ಪೋರ್ಟ್ ಬಳಿಯಿಂದ ಸಂಪರ್ಕದಲ್ಲಿದ್ದಾರೆ. ವಿಠಲ್,
ಮೂರನೇ ಬಾರಿ 1 ವರ್ಷದ ಅವಧಿಯಲ್ಲಿ ಶಿವಮೊಗ್ಗಗೆ ಆಗಮಿಸ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಎಷ್ಟೊತ್ತಿಗೆ ಬರ್ತಾರೆ? ಇನ್ಫ್ಯಾಕ್ಟ್ ಅವರೇ ಇನಾಗ್ರೇಟ್ ಮಾಡಿದ ಏರ್ಪೋರ್ಟ್ಗೆ ಬಂದಿಳಿಯೋದು, ಅಲ್ಲಿಂದ ಯಾವ ರೀತಿ ಇರುತ್ತೆ ಪ್ಲಾನಿಂಗ್, ರೋಡ್ ಶೋ, ಸಮಾವೇಶಕ್ಕೆ ತಲುಪೋದು ಎಷ್ಟೊತ್ತಿಗೆ ವಿವರಿಸ್ತಾ ಹೋಗೋದಾದ್ರೆ? ಖಂಡಿತ ಸ್ಮಿತಾ, ಏನಂತ ನಿಜಕ್ಕೂ ಇದು ಈ ಶಿವಮೊಗ್ಗದಲ್ಲಿ ನೂತನವಾಗಿ ಆರಂಭವಾಗಿರುವಂಥ ಈ ವಿಮಾನ ನಿಲ್ದಾಣವನ್ನು ಸ್ವತಃ ಪ್ರಧಾನಿ ಮೋದಿ ಅವರೇನು ಇನಾಗ್ರೇಷನ್ ಮಾಡಿರುವಂಥದ್ದು. ಸೊ ಇನ್ನಲ್ಲೇನು ಇವತ್ತು ಅದೇ ಏರ್ಪೋರ್ಟ್ಗೆ ಬಂದು ಶಿವಮೊಗ್ಗದಲ್ಲಿ ನಡೆಯುವಂಥ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಏನು ಸುಮಾರು 1 ಗಂಟೆ 15 ನಿಮಿಷಕ್ಕೆ ಇದೇನು ದೃಶ್ಯದಲ್ಲಿ ತೋರಿಸ್ತಾ ಹೋಗುವಂಥ ಏನು ವಿಮಾನ ನಿಲ್ದಾಣಕ್ಕೆ ಅವರು ಬರ್ತಾರೆ. ಅದಾದ ನಂತರ ಏನು ಬೈ ರೋಡ್ ವೇದಿಕೆವರೆಗೆ, ಅಂದರೆ ಫ್ರೀಡಮ್ ಪಾರ್ಕಲ್ಲಿರುವಂಥ ವೇದಿಕೆವರೆಗೂ ಬೈ ರೋಡ್ ಕಾರಲ್ಲಿ ಹೋಗ್ತಾರೆ. ಆ ಕಾರಲ್ಲಿ ಅವರು ಹೋಗುವಾಗ ಏನು ಎಸ್ಕಾಟ್ಸ್ ಅದ ಇರುತ್ತೆ. ಸುಮಾರು ರಸ್ತೆ ಗುಂಟವೇನು ಏರ್ಪೋರ್ಟಿಂದ ವೇದಿಕೆವರೆಗೂ ಸುಮಾರು 1000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಏನು ವಿಮಾನ ನಿಲ್ದಾಣದ ಬಳಿಯೂ ಸಹ ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆ ಇರುವಂಥದ್ದು, ಪೊಲೀಸ್ ವ್ಯಾನ್ಗಳು ಸಹ ನಿಂತಿರುವಂಥದ್ದು, ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಸಹ ಹಾಕಿದ್ದಾರೆ. ಅದಾದ ನಂತರ ಏನು MRSನಿಂದ ಆ ವೇದಿಕೆಯವರೆಗೂ ಸಹ ಆ ರಸ್ತೆ ಎಡಬಲದಲ್ಲಿ ಜನರಿಗೆ ಪ್ರಧಾನಿ ಮೋದಿ ಅವರನ್ನು ನೋಡಲು ಏನು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ಸುರಕ್ಷಿತ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು. ಅಲ್ಲಿಂದ ವೇದಿಕೆಯವರೆಗೂ ಏನು ಪ್ರಧಾನಿ ಮೋದಿ ಅವರು ಜನರತ್ತ ಏನೊಂದು ಜನರಿಗೆ ಕೈ ಬೀಸುತ್ತಾ ಮತಯಾಚನೆ ಮಾಡುವ ಒಂದು ಇದು ವಿಚಾರಾರ್ಥವಾಗಿ ಏನು ಆ ವೇದಿಕೆಯತ್ತ ತೆರಳುತ್ತಾರೆ. ವೇದಿಕೆಯಲ್ಲಿ ಏನು ಅವರಿಗೆ ಅಲ್ಲಿ ಸ್ಟೇಜ್ ಶೋ ಸಹ ಒಂದು ಏರ್ಪಾಡು ಮಾಡುತ್ತೆ. ಅಂದರೆ ಹಿಂದೆ ನಾವು ದಾವಣಗೆರೆಯಲ್ಲಿ ಮಾಡಿದಾಗ ಅದೊಂದು ಸಕ್ಸಸ್ ಆಗಿತ್ತು. ಅದನ್ನು ಮತ್ತೆ ಶಿವಮೊಗ್ಗದಲ್ಲೂ ಸಹ ಏನು ಪ್ರಯೋಗ ಮಾಡಲಿಕ್ಕೆ BJP ಮುಂದಾಗಿರುವಂಥದ್ದು. ಜನರ ಮಧ್ಯದಿಂದನೇ ಸಹ ಏನು ಪ್ರಧಾನಿ ಮೋದಿಯವರು ವೇದಿಕೆಯತ್ತ ತೆರಳುತ್ತಾರೆ. ವೇದಿಕೆಯಲ್ಲಿ ಅಂದರೆ ಸುಮಾರು 3 ಗಂಟೆಗೆ ಆ ವೇದಿಕೆ ಮೇಲೆ ಏನು ಜನರನ್ನು ಉದ್ದೇಶಿಸಿ ಮಾತನ್ನು ಆರಂಭಿಸ್ತಾರೆ. ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ 4 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳ ಪರವಾಗಿ ಏನು ಪ್ರಧಾನಿಯವರು ಮತಯಾಚನೆ ಮಾಡ್ತಾರೆ. ಏನು ಚುನಾವಣಾ ಪ್ರಚಾರವನ್ನು ಸಹ ಮಾಡ್ತಾರೆ. ಒಟ್ಟಾರೆಯಾಗಿ ದೇಶದಲ್ಲಿ ಈ ಬಾರಿ BJP 400 ಸೀಟ್ಗಳನ್ನ ಗೆಲ್ಲಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಹಿನ್ನೆಲೆಯಲ್ಲಿ ಆ ಪ್ರಧಾನಿಯವರೇನು ಆ ಕಾಲಿಗೆ ಚಕ್ರ ಕಟ್ಕೊಂಡು ಈಗಾಗಲೇ ಪ್ರಚಾರಕ್ಕೆ ಇಳಿದಿರುವಂಥದ್ದು. ಮೊನ್ನೆ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹ ಮೋದಿ ಒಂದು ಪ್ರಚಾರ ಭಾಷಣ ಸಕ್ಸಸ್ ಆಗಿರುವಂಥದ್ದು, ಪ್ರಚಾರ ಕಾರ್ಯಕ್ರಮ ಸಕ್ಸಸ್ ಆಗಿರುವಂಥದ್ದು. ಅಂದ್ರೆ ಮತದಾರರು ಮತವಾಗಿ ಅದನ್ನ ಪರಿವರ್ತನೆ ಮಾಡಿದ್ರೆ ಸಕ್ಸಸ್ ಆಗುತ್ತಾ ಇಲ್ವಾ ಅಂತೇಳಿ. ಎನಿವೆ ಧನ್ಯವಾದ ವಿಠಲ್. ಹಾಗೆ ಭೀಮಾ ನಾಯಕ್ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ದಿವಿತ್, ಶಿವಮೊಗ್ಗ ಭಾಗದಲ್ಲಿ ಮೊದಲ ಬಾರಿಗೆ ವೋಟ್ ಹಾಕ್ಲಿಕ್ಕೆ ಉತ್ಸುಕರಾಗಿರುವ ಫಸ್ಟ್ ಟೈಮ್ ವೋಟರ್ಸ್ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಯುವ ಮತದಾರರು ನೋಡೋಣ. ಜಿಲ್ಲೆ ಶಿವಮೊಗ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಅದರಂತೆ ವಿಶೇಷವಾಗಿ ಈ ಬಾರಿ ಪ್ರಧಾನಿ ಕಾರ್ಯಕ್ರಮದಲ್ಲಿ ಏನು ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಅವರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಅವರಿಗೆ ಕೂರ್ಲಿಕ್ಕಾಗಿರ್ಬೋದು ಅಥವಾ ಅವ್ರನ್ನ ಪ್ರಧಾನಿಗಳನ್ನು ನೋಡಲಿಕ್ಕೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರು ನನ್ನ ಜೊತೆಗಿದ್ದಾರೆ ಫಸ್ಟ್ ಟೈಮ್ ವೋಟರ್ಸ್, ಅವ್ರನ್ನ ಮಾತಾಡಿಸ್ತಾರೆ. ಸರ್, ಹೇಗನ್ಸುತ್ತೆ ಫಸ್ಟ್ ಟೈಮ್ ವೋಟರ್ಸು ನಿಮಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಏನನ್ಸುತ್ತೆ? ಸರ್, ನನ್ನ ಹೆಸರು ದರ್ಶನ್ ಅಂತ, ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಈ ಸರಿ ಫಸ್ಟ್ ಟೈಮ್ ವೋಟ್ ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ಶಿವಮೊಗ್ಗದಲ್ಲಿ ಬರ್ತಿರೋದು ತುಂಬ ಖುಷಿ ಆಗ್ತಾ ಇದೆ. BJP ಯುವ ಮೋರ್ಚಾ ಕಡೆಯಿಂದ ನಮಗೆ ವಿಶೇಷ ಪಾಸ್ ವ್ಯವಸ್ಥೆ ಮಾಡಿದ್ದಾರೆ. ಸ್ಪೆಷಲ್ ಪಾಸನ್ನು ಕೊಟ್ಟು ನಿಮಗೆ ಒಂಥರ ಮೋದಿ ಅವ್ರನ್ನ ಹತ್ತಿರದಿಂದ ನೋಡೋ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಸಹ ಪ್ರಥಮ ಬಾರಿಗೆ ವೋಟ್ ಹಾಕ್ತಿದ್ದೀರಾ, ಏನನ್ಸುತ್ತೆ ಯುವ ಮತದಾರರಾಗಿ? ಹೌದು, ಮತದಾರ ಈಗ ಮತ ಹಾಕೋದು ತುಂಬ ಇಂಪಾರ್ಟೆಂಟು. ಆದರೆ ಈಗ ಪ್ರಧಾನಿಗಳು ನಾವು ಫಸ್ಟ್ ಟೈಮ್ ನೋಡ್ತಿರೋದು. ಪಾಸ್ ತೊಗೊಳೋದು ಕೂಡ ತುಂಬ ಕಷ್ಟ ಆಗಿತ್ತು, ಆದರೂ ತೊಗೊಂಡು ಬಂದಿದ್ದೀವಿ. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಹತ್ರದಿಂದನೇ ನೋಡೋ ಅವಕಾಶ ನಮಗೆ ಸಿಕ್ಕಿದೆ. ಖುಷಿ ಆಗ್ತಿದೆ ತುಂಬ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು, ಏನು ಅನ್ಸುತ್ತೆ, ಏನು ಎಕ್ಸೈಟ್ಮೆಂಟ್ ಇದೆ ಪ್ರಧಾನಿಗಳು ಬರ್ತಿರೋದು? ಸರ್, ಏನಂದರೆ ನಮ್ಗಳಿಗೆ ಪ್ರಾಮುಖ್ಯತೆ ಕೊಡ್ತಿರೋದೇ ದೊಡ್ಡ ವಿಷಯ. ಹೇಳ್ಬೇಕಾದ್ರೆ ಯಾರು ಫಸ್ಟ್ ವೋಟರ್ಸ್ನಷ್ಟು ಇದು ಮಾಡಲ್ಲ. ಮತ್ತು ಸೆಕ್ಯೂರಿಟಿ ಚೆನ್ನಾಗಿದೆ. ಪ್ರತಿಯೊಂದು